ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಾರ್ತ್ ಫಸ್ಟ್. ಬೆಳಗಾವಿಯಲ್ಲಿ ಯಾವುದೇ ಸಂಭ್ರಮಾಚರಣೆ ಇದ್ದರೂ ಅದು ಡಿಫ್ರೆಂಟ್ ಆಗೇ ಇರುತ್ತೆ. 2024ರ ಕಹಿ ನೆನಪುಗಳನ್ನು ಸುಟ್ಟು ಹಾಕಿ ಹೊಸ ಭರವಸೆ, ಹೊಸ ಆಕಾಂಕ್ಷೆಗಳೊಂದಿಗೆ 2025ರ ಸ್ವಾಗತಕ್ಕೆ ಕುಂದಾನಗರಿ ಬೆಳಗಾವಿಯ ಜನ ಕಾತುರರಾಗಿದ್ದಾರೆ. ಗೋವಾ ಮತ್ತು ಮಹಾರಾಷ್ಟ್ರ ಜೊತೆ ಗಡಿ ಹಂಚಿಕೊಂಡ ಬೆಳಗಾವಿ ನಗರದಲ್ಲಿ ಹೊಸ ವರ್ಷವನ್ನು ಪ್ರತಿ ವರ್ಷ ವಿನೂತನವಾಗಿ ಬರಮಾಡಿಕೊಳ್ತಾರೆ. ಹಳೆಯ ಮನುಷ್ಯನನ್ನು ಹೋಲುವ ಪ್ರತಿಕೃತಿಗಳನ್ನು ಸಿದ್ಧಪಡಿಸಿ ಡಿಸೆಂಬರ್ 31ರ ಮಧ್ಯರಾತ್ರಿ ಈ ಪ್ರತಿಕೃತಿಗಳನ್ನೆಲ್ಲ ದಹಿಸಿ ಹೊಸ ವರ್ಷವನ್ನು ಸ್ವಾಗತ ಮಾಡುವುದು ಇಲ್ಲಿಯ ಸಂಪ್ರದಾಯ. ಅದರಲ್ಲೂ ಬೆಳಗಾವಿಯ ಕ್ಯಾಂಪ್ ಪ್ರದೇಶ ಏನಿದೆ, ಈ ಕ್ಯಾಂಪ್ ಪ್ರದೇಶದಲ್ಲಿ ವರ್ಷಾಂತಕ್ಕೆ ರಸ್ತೆಯ ಬದಿಗಳಲ್ಲಿ ಕುಳಿತು ಈ ಹಳೆಯ ಪೇಪರ್, ಬಿದಿರು, ಒಣಹುಲ್ಲು, ಬಣ್ಣದ ಪೇಪರ್ ಸೇರಿದಂತೆ ವಿವಿಧ ರೀತಿಯ ಬಣ್ಣಗಳನ್ನು ಬಳಸಿ ಮನುಷ್ಯನನ್ನು ಹೋಲುವಂಥ, ಅಂದರೆ ಹಳೆಯ ಮನುಷ್ಯನ ಮಾದರಿಯ ಬೊಂಬೆಗಳನ್ನು ನಿರ್ಮಿಸಲಾಗುತ್ತೆ. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಯಾವ ರೀತಿ ಪೇಂಟ್ ಮಾಡಿ ಬೊಂಬೆಗಳನ್ನು ತಯಾರಿಸಲಾಗ್ತಾ ಇದೆ. ಏನು ಪೇಪರು, ಹಳೆಯ ಪೇಪರ್, ರದ್ದಿ ಪೇಪರ್ ಏನಿರುತ್ತೆ ಅದು, ಮತ್ತು ಬಿದಿರು, ಒಣಹುಲ್ಲು, ಬಣ್ಣದ ಪೇಪರ್, ಈ ರೀತಿಯ ವಸ್ತುಗಳನ್ನು ಬಳಸಿ ಈ ಓಲ್ಡ್ ಮ್ಯಾನ್ ಪ್ರತಿಕೃತಿಗಳನ್ನು ನಿರ್ಮಿಸಲಾಗುತ್ತೆ. ಈ ಓಲ್ಡ್ ಮ್ಯಾನ್ ಪ್ರತಿಕೃತಿಗಳನ್ನು ನಿರ್ಮಿಸಿ ಇದನ್ನು ದಹಿಸುವ ಸಂಸ್ಕೃತಿ ಬೆಳಗಾವಿಯಲ್ಲಿ, ಅಂದರೆ ಇದನ್ನು ದಹಿಸುವ ಸಂಪ್ರದಾಯ ಬೆಳಗಾವಿಯಲ್ಲಿರುವಂಥದ್ದು. ಇದರ ಉದ್ದೇಶ ಅಂತಂದರೆ ಈ ನೆನಪಿನ ಬುತ್ತಿಯನ್ನು ಉಳಿಸಿ ನಮ್ಮನ್ನು ಬಿಟ್ಟು ಹೋಗಲು ಈಗ 2024 ಸಿದ್ಧವಾಗಿದೆ. ಈಗಾಗಲೇ ಹಳೆಯ ಕ್ಯಾಲೆಂಡರ್ಗಳನ್ನ ಕಸದ ಬುಟ್ಟಿಗೆ ಎಸೆದು ಗೋಡೆಗೆ ಹೊಸ ಕ್ಯಾಲೆಂಡರನ್ನು ಹಾಕಲು ಕ್ಷಣಗಣನೆಯೂ ಸಹ ಶುರುವಾಗಿದೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಹಳೆಯ ನೆನಪುಗಳನ್ನು ಸುಟ್ಟು ಹಾಕಿ ಹೊಸ ಭರವಸೆ, ಹೊಸ ಆಕಾಂಕ್ಷೆ, ಹೊಸ ಕನಸಿನೊಂದಿಗೆ ಹೊಸ ವರ್ಷವನ್ನು ಸ್ವಾಗತಿಸೋಣ ಅನ್ನೋದು ಈ ಆಚರಣೆಯ ಉದ್ದೇಶ. 2024ರಲ್ಲಿ ನಡೆದ ಕೈ ನೆನಪುಗಳನ್ನು ಓಲ್ಡ್ ಮ್ಯಾನ್ ರೂಪದಲ್ಲಿ ಸುಟ್ಟು ಹಾಕಿ ಸಂಭ್ರಮಾಚರಣೆಯಿಂದ ಬೆಳಗಾವಿಯ ಗಲ್ಲಿಗಳಲ್ಲಿ ಈ ಓಲ್ಡ್ ಮ್ಯಾನ್ ಪ್ರತಿಕೃತಿಗಳನ್ನು ನಿರ್ಮಿಸಿ ಇಂದು ಸಂಜೆಯಿಂದಲೇ ಒಂದು ರೀತಿ ಸಂಭ್ರಮಾಚರಣೆಗೆ ಜನ ಸಿದ್ಧರಾಗ್ತಾರೆ. ಹಿರಿಯರು ಕಿರಿಯರೆನ್ನದೆ ಎಲ್ಲರೂ ಸಹ ಸಂತಸದಲ್ಲಿ ಭಾಗಿಯಾಗಿ ಓಲ್ಡ್ ಮ್ಯಾನ್ ಪ್ರತಿಕೃತಿಯನ್ನು ದಹಿಸಿ ಹೊಸ ವರ್ಷವನ್ನು ಸ್ವಾಗತ ಮಾಡ್ತಾರೆ. ನೀವು ಸಹ 2024ರಲ್ಲಿ ನಿಮ್ಮ ಜೀವನದಲ್ಲಿ ನಡೆದ ಕೈ ನೆನಪುಗಳನ್ನು ಸುಟ್ಟಾಕಿ ಮನ ನೋಯಿಸಿದವರನ್ನು ಬಿಟ್ಟಾಕಿ ಹೊಸ ಭರವಸೆ, ಹೊಸ ಕನಸು, ಹೊಸ ಆಕಾಂಕ್ಷೆಯೊಂದಿಗೆ ಹೊಸ ವರ್ಷ ಬರಮಾಡಿಕೊಳ್ಳಿ. ನಿರಂತರ ಸುದ್ದಿಗಳಿಗಾಗಿ ನಾರ್ತ್ ಫಸ್ಟ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.